ಅಕ್ಕಿ ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಅದರಿಂದ ಏನು ಉಪಯೋಗ ಇಲ್ಲ. ಇದಕ್ಕಾಗಿ ಕವಿ ಒಂದು ನಾಟಕ ಬರೆದ, ಏನಂತ, ಹೆಂಡತಿ ಟೂರ್ಗೆ ಗಂಡ ಬಾರಿಗೆ ಅಂತ. ಎಕರೆಗೆ 50,000 ಕೊಟ್ಟಾರ ಅವರು. ಈಗ 50,000 ದುಡ್ಬೇಕಾದ್ರೆ ಹೆಂಡ್ರ ಮಕ್ಕಳನ್ನ ಇಲ್ಲಿ ಬಿಟ್ಟು ಉಡುಪಿ ಮಂಗಳೂರು ದುಡಿಬೇಕು. ಒಂದು ದಿವ್ಸಕ್ಕೆ 500-600 ಕೊಡ್ತಾರಲ್ಲೇ. ಮುಕ್ಳನ್ನ ರಾಡಿ ತೆಗಿತಾರೆ, ರಾಡಿನ. ಆಧಾರ್ ಕಾರ್ಡ್ ಬಸ್ ಹತ್ತಕ್ಕೆ ಫ್ರೀ ಮಾಡಬೇಡ. ನೀ ಮಾಡೋದು ಗೌರ್ಮೆಂಟಿಗೆ ಲಾಸ್ ಐತಿ. ಡ್ರೈವರ್ ಪಗಾರ ಎಲ್ಲಿ ಕೊಡ್ತಿ, ಕಂಡಕ್ಟರ್ ಪಗಾರ ಎಲ್ಲಿ ಕೊಡ್ತಿ, ಇಂಜನ್ ಸೌಕರ್ಯ ಎಲ್ಲಿ ಕೊಡ್ತಿ, ಟೈರ್ ಎಲ್ಲಿ ಹಾಕ್ತಿ. ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ಕೂತ್ಕೊಳ್ಳ, ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ. ಡೀಸೆಲ್ ಎಲ್ಲಿ ಹಾಕ್ತಿ. ಇಷ್ಟಾಗಿ ರೈತರ ಸಾಲ ಮನ್ನಾ ಯಾವ ಮಾಡ್ತೀಯಪ್ಪ ಸಿದ್ದಪ್ಪ? ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ನೀರು ಎಲ್ಲೈತಿ? ಇಷ್ಟು ದಿವಸ ನಿನ್ನ ಹೆಸರು ಕರ ಮಾಡ್ಕೊಂಡಿಲ್ಲ ಸಿದ್ದರಾಮಯ್ಯನವರ. ಈಗ ಇನ್ನೂ ಒಂದು ಟಾಪ್ನಾಗ ಇದ್ದೀವಿ. ದಯವಿಟ್ಟು ರೈತರಿಗೆ ಎಲ್ಲಿ ನೀರಾವರಿ ಇಲ್ಲ, ಅದು ನೀರಾವರಿ ಮಾಡಕ್ ಕಲಿಯಪ್ಪ ಪುಣ್ಯಾತ್ಮ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಯೋಜನೆಗಳಿಗೆ ಅಷ್ಟ, ಕಾಗದ ಪತ್ರದೊಳಗೆ ಅಷ್ಟ, ಪೇಪರ್ನಾಗ, ಟಿವಿ ಒಳಗೆ ಅಷ್ಟ. ಅವು ರೈತರಿಗೆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಅವ್ರು ಮಾಡುವಂಥವು ರೈತರ ಸಮಸ್ಯೆ ಅಲ್ಲ. ಗೌರ್ಮೆಂಟ್ ಕೊಡ್ತೀವಿ ರೊಕ್ಕನ. ನೀರು ಕೊಡು ಸಂಪೂರ್ಣ ಕರ್ನಾಟಕಕ್ಕೆ. ಹಸಿವು ಮುಕ್ತ ಕರ್ನಾಟಕ ಮಾಡಿದೆಲ್ಲ ಹಂಗೆ ನೀರು ಮುಕ್ತ ಕರ್ನಾಟಕ ಮಾಡು. ಇದು ಆಕ್ಚುಲಿ ಚೆನ್ನಾಗಿರೋದು. ಕಾಂಗ್ರೆಸ್ ಗೌರ್ಮೆಂಟ್, ಸಿದ್ದರಾಮಯ್ಯನವ್ರ ಗೌರ್ಮೆಂಟು ಹೆಣ್ಮಕ್ಳಿಗೆ ಬಸ್ ಪಾಸ್ ಮಾಡ್ತೀವಿ, ಅಕ್ಕಿ ಎಲ್ಲ ಮಾಡ್ತೀವಿ. ಅದರಿಂದ ಏನು ಉಪಯೋಗ ಇಲ್ಲ. ಇದಕ್ಕಾಗಿ ಕವಿ ಒಂದು ನಾಟಕ ಬರೆದ, ಏನಂತ, ಹೆಂಡತಿ ಟೂರ್ಗೆ ಗಂಡ ಬಾರಿಗೆ ಅಂತ. ಆಕೆ ಏನಂತ ಗೊತ್ತೇನ, ಆಧಾರ್ ಕಾರ್ಡ್ ಇರುತ್ತ. ಆಧಾರ್ ಕಾರ್ಡ್ ತೊಗೊಂಡು ಹೋಗಿ ನಾ ಟೂರ್ಗೆ ಹೊಂಟೆ, ಅವ್ ಊಟಿಲ್ಲ ಮನಾಗ. ಅವ ಮಾನಸಿಕ ಇದ್ದಷ್ಟು ರೊಕ್ಕ ತೊಗೊಂಡು ಬಾರಿಗೆ ಹೋಗಿ ಎಣ್ಣೆ ಹೊಡೆದು ಅಲ್ಲೇ ಬೀಳುತ್ತದು. ಈಗ ಟೂರ. ಈ ಸರ್ಕಾರ ಈ ಲೆಕ್ಕಕ್ಕೆ ಬಂದೈತಿ. ಒಬ್ಬ ಸಾಮಾನ್ಯ ರೈತ 1 ಎಕರೆ ಇಳುವರಿ ಮಾಡಿ ಇಲ್ಲಿಗೆ ಬರ್ಬೇಕಾದ್ರೆ ಅವ ಮಾಡಿ ಸಾಲ ಎಣ್ಣೆ ಅಂಗಡಿ ಒಳಗೆ, ಗೊಬ್ಬರದ ಅಂಗಡಿ ಒಳಗೆ ಆಳಿ ಕೊಟ್ಟು, ಗಿಡದ ಬಾಡಿ ಕೊಟ್ಟು ಎಲ್ಲ ಮಾಡೋದ್ರೊಳಗೆ ಸರಿಯಾಗಿ ಅದು ಬ್ಲಾಕ್ ತರ ಸೆಟಕ್ ಆಗಲಾರ್ದ ಇಳುವರಿ ಬಂತು, ಬದುಕ್ತಾನವ. ಇಲ್ಲಾಂದ್ರೆ ಅವ ಹಗ್ಗ ತೊಗೊಂಡು ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಗಿಡಕ್ಕೆ. 10 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಒಂದನೇದು, ಈಗ ರೈತರಿಗೆ ಸಾಲ ಕೊಡ್ತೀರಿ. ಸೊಸೈಟಿಗೆ ಗೌರ್ಮೆಂಟ್ ಕೊಡ್ತೈತೆ 4% ಅಂತೇಳಿ. ಇದನ್ನು ಕುಮಾರಸ್ವಾಮಿ ಅವರು ಇದ್ದಾಗ, ಸಿದ್ದರಾಮಯ್ಯನವ್ರು ಆದಾಗ ಮನ್ನಾ ಅಂದರು. ರೈತರ ಸಾಲ ಮನ್ನಾ ಮಾಡೋದ್ರಿಂದ ಸ್ವಲ್ಪ ರೈತ 50,000 ಗಂಟಲೆ ಮನ್ನಾ ಮಾಡಿರ್ತಾನೆ. ಒಂದು ಪೀಕ್ ಬೆಳೆದು 50,000, 1 ಕ್ವಿಂಟಲ್ ತೆಗೆದು ಕಷ್ಟ ಐತಿ. ಈಗ ಎಕರೆಗೆ 1 ಕ್ವಿಂಟಲ್ ತೆಗೆದು ಭಾಳ ದುಸ್ತರಾಗೈತಿ. ಯಾಕೆ, ಒಂದು 10-15 ಸಲ ಎಣ್ಣೆ ಹೊಡಿಬೇಕು, ಗೊಬ್ಬರ ಹೊಡಿಬೇಕು. ಇನ್ನೆಲ್ಲ ಹೊಡೆದು ಮಳೆ ಆದ್ರೆ ಮಾಡಿದ್ದು ಬರ್ತೈತಿ. ಇಲ್ಲಾಂದ್ರೆ ಅವ ಇಂಥದ್ರಾಗ ಉಚಿತವಾಗಿ ಅಕ್ಕಿ ಕೊಟ್ಟೆ. 3ನೇದು 10 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತೀವಿ. ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದೆ. ಏನಿದ್ರಿಂದ ಇದು ದಾರಿ ತಪ್ಸಕತೈತಿ ಜನರನ್ನ, ರೈತರನ್ನ. ಇವೆಲ್ಲ ಬಿಡಬೇಕು. ಪುಣ್ಯಾತ್ಮಗಳ ನೀರು ಕೊಡ್ರಿ. ನೀವು ಇಷ್ಟೆಲ್ಲ ಖರ್ಚು ಮಾಡೋದು ಬಿಟ್ಟು ಆಧಾರ್ ಕಾರ್ಡ್ ಬಸ್ ಹತ್ತಕ್ಕೆ ಫ್ರೀ ಮಾಡಬೇಡ. ನೀ ಮಾಡೋದು ಗೌರ್ಮೆಂಟಿಗೆ ಲಾಸ್ ಐತಿ. ಡ್ರೈವರ್ ಪಗಾರ ಎಲ್ಲಿ ಕೊಡ್ತಿ, ಕಂಡಕ್ಟರ್ ಪಗಾರ ಎಲ್ಲಿ ಕೊಡ್ತಿ, ಇಂಜನ್ ಸೌಕರ್ಯ ಎಲ್ಲಿ ಕೊಡ್ತಿ, ಟೈರ್ ಎಲ್ಲಿ ಹಾಕ್ತಿ. कितने तेजस्वी लोग हैं हमारे पास, कितने शानदार विचार रखते हैं. ಡೀಸೆಲ್ ಎಲ್ಲಿ ಹಾಕ್ತಿ. ಇಷ್ಟಾಗಿ ರೈತರ ಸಾಲ ಮನ್ನಾ ಯಾವ ಮಾಡ್ತೀಯಪ್ಪ ಸಿದ್ದಪ್ಪ? ಉಚಿತ ಕರೆಂಟ್ ಕೊಡು, ಮನಿ ಬೆಳಕು ಮನಿ. ನಾವು ಓಕೆ ಅದು ಶ್ರೀಮಂತಿಗೆ ಐತಿ, ಬಡ್ರಿಗೆ ಐತಿ. 200 ಯೂನಿಟ್ ಕೊಟ್ಟಿಯ, ನಾವು ಒಪ್ಕೊಂಡೆ ಅದನ್ನ. ದಯವಿಟ್ಟು ಯಾರು ಇವರೆಲ್ಲ? ಇದನ್ನ ಬಸ್ ಪಾಸ್ ಫ್ರೀ ಕ್ಯಾನ್ಸಲ್ ಮಾಡು, ಅಕ್ಕಿನೂ ಕ್ಯಾನ್ಸಲ್ ಮಾಡು. ನೀರು ಎಲ್ಲೈತಿ? ಇಷ್ಟು ದಿವಸ ನಿನ್ನ ಹೆಸರು ಕರ ಮಾಡ್ಕೊಂಡಿಲ್ಲ ಸಿದ್ದರಾಮಯ್ಯನವರ. ಈಗ ಇನ್ನೂ ಒಂದು ಟಾಪ್ನಾಗ ಇದ್ದೀವಿ. ದಯವಿಟ್ಟು ರೈತರಿಗೆ ಎಲ್ಲಿ ನೀರಾವರಿ ಇಲ್ಲ, ಅದು ನೀರಾವರಿ ಮಾಡಕ್ ಕಲಿಯಪ್ಪ ಪುಣ್ಯಾತ್ಮ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಬರೀ ಇಂಥದೆಯಾ?